ಗುಡ್ ಆಫ್ಟರ್ನೂನ್ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಗುಡ್ ಮಾರ್ನಿಂಗ್ ಬದಲು ಗುಡ್ ಆಫ್ಟರ್ನೂನ್ ಅಂತ ಹೇಳುತ್ತಾ ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಗಾಯ್ಸ್, ಇವತ್ತು ಎಲ್ಲರ ಥರನೂ ನಾನು ಸಂಡೇ ಅಂದ್ಕೊಂಡಿದ್ದೆ. ಸೊ ಸಂಡೇಗೆ ಏನು ಸ್ಪೆಷಲ್ ವಿಡಿಯೋ ಮಾಡಲಿ ಅಂತ ಅಂದ್ಕೊಂಡಾಗ ಬೆಂಗಳೂರಿಂದ ಮೈಸೂರುವರೆಗೂ ನಿಮ್ಮನ್ನು ಸ್ಟೋರಿಗೆ ಕರ್ಕೊಂಡು ಹೋಗ್ತೀನಿ. ಮೈಸೂರು ಅಂದಾಗ ಎಲ್ಲರಿಗೂ ಗೊತ್ತಾಗಿರಬೇಕಲ್ವಾ. ಸೊ ಚಾಮುಂಡಿ ಬೆಟ್ಟದ ತಾಯಿ ಬಗ್ಗೆ ಒಂದು ಸ್ಟೋರಿ ಮಾಡ್ತಾ ಇದ್ದೀನಿ, ಡಾಕ್ಯುಮೆಂಟ್ರಿ. ಸೊ ಅದರಲ್ಲಿ ಏನಾದರೂ ತಿದ್ದುಪಡಿ ಆಗಲಿ ತಪ್ಪಾಗಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಅದರಿಂದ ನನಗೆ ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ಸೊ ಹಾಗಾಗಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ನಿಮ್ಮ ಕಡೆಯಿಂದ ಸಿಗುತ್ತಾ ಇರುತ್ತೆ. ಸೊ ನೋಡಿ ಗಾಯ್ಸ್, ಎಂಜಾಯ್ ಮಾಡ್ಕೊಂಡು ಬನ್ನಿ. ಏನಾದರೂ ತಿದ್ದುಪಡಿ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಇನ್ನೂ ಹೆಚ್ಚಿಗೆ ಒಳ್ಳೊಳ್ಳೆ ವೀಡಿಯೋಸ್ ನಿಮ್ಮ ಮುಂದೆ ಇಡೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಸೈನಿಂಗ್ ಔಟ್, ಜೈ. ಚಾಮುಂಡಿ ಬೆಟ್ಟ ಮತ್ತು ಚಾಮುಂಡೇಶ್ವರಿ ದೇವಸ್ಥಾನದ ಚಾಮುಂಡಿ ಬೆಟ್ಟ ಮತ್ತು ಚಾಮುಂಡೇಶ್ವರಿ ದೇವಾಲಯವು ಕರ್ನಾಟಕದ ಮೈಸೂರು ನಗರದ ಪ್ರಸಿದ್ಧ ಪವಿತ್ರ ತೀರ್ಥಕ್ಷೇತ್ರವಾಗಿದೆ. ಈ ದೇವಸ್ಥಾನವು ದುರ್ಗಾದೇವಿಯ ಅವತಾರವಾದ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಮೀಸಲಾಗಿದ್ದು, ಅದು ದಕ್ಷಿಣ ಭಾರತದ ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಪೌರಾಣಿಕ ಕಥೆ. ಈ ದೇವಾಲಯದ ಹಿನ್ನೆಲೆಯು ಮಹಿಷಾಸುರ ವಧೆ ಎಂಬ ಪುರಾಣ ಕಥೆಯನ್ನು ಆಧರಿಸಿದೆ. ಮಹಿಷಾಸುರನ ಕಥೆ. ಪ್ರಾಚೀನ ಕಾಲದಲ್ಲಿ ಮಹಿಷಾಸುರ ಎಂಬ ಮಹಾಬಲಶಾಲಿ ರಾಕ್ಷಸನು ಭಯಂಕರ ತಪಸ್ಸು ಮಾಡಿ ಬ್ರಹ್ಮನ ಆಶೀರ್ವಾದ ಪಡೆದುಕೊಂಡನು. ಈ ವರದ ಕಾರಣ ಅವನನ್ನು ಯಾವ ಪುರುಷನೂ ಸಂಹರಿಸಲು ಸಾಧ್ಯವಾಗದಂತಾಗಿತ್ತು. ಈ ಅಜೇಯ ಶಕ್ತಿಯಿಂದ ಗರ್ವಗೊಂಡ ಮಹಿಷಾಸುರನು ದೇವರನ್ನು ಸೋಲಿಸಿ ಸ್ವರ್ಗವನ್ನು ಆಕ್ರಮಿಸಿಕೊಂಡನು. ದೇವರು ಭಯಗೊಂಡು ಪರಮೇಶ್ವರನ ಬಳಿಗೆ ಸಹಾಯ ಕೇಳಲು ಹೋದರು. ಚಾಮುಂಡೇಶ್ವರಿ ದೇವಿಯ ಉದಯ. ಮಹಿಷಾಸುರನ ಪೀಡನೆಯಿಂದ ಮುಕ್ತಿ ನೀಡಲು ಪರಮೇಶ್ವರ ಮತ್ತು ಪರಮಾತ್ಮನ ಶಕ್ತಿಯಿಂದ ದೇವಿ ದುರ್ಗೆಯು ಚಾಮುಂಡೇಶ್ವರಿ ರೂಪದಲ್ಲಿ ಆವಿರ್ಭವಿಸಿದರು. ದೇವಿಯು ಮಹಿಷಾಸುರನೊಂದಿಗೆ ನವರಾತ್ರಿಯ 9 ದಿನಗಳ ಕಾಲ ಭಯಂಕರ ಯುದ್ಧ ನಡೆಸಿ 10ನೇ ದಿನ ಮಹಿಷಾಸುರನನ್ನು ಕೊಂದು ಲೋಕಕ್ಕೆ ಶಾಂತಿ ತಂದರು. ಇದನ್ನೇ ದಸರಾ ಹಬ್ಬದ ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ. ಚಾಮುಂಡಿ ಬೆಟ್ಟ ಮತ್ತು ದೇವಸ್ಥಾನ. ಮಹಿಷಾಸುರನನ್ನು ವಧಿಸಿದ ಸ್ಥಳವೇ ಇಂದು ಚಾಮುಂಡಿ ಬೆಟ್ಟ ಎಂದು ಗುರುತಿಸಲಾಗಿದೆ. ಇಲ್ಲಿಯೇ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ನಿರ್ಮಿಸಲಾಗಿದೆ. ದೇವಿಯು ಇಲ್ಲಿನ ಮುಖ್ಯ ದೇವತೆಯಾಗಿದ್ದು, ಮೈಸೂರು ಅರಸರ ಕುಲದೇವಿಯಾಗಿಯೂ ಪೂಜಿಸಲಾಗುತ್ತದೆ. ದೇವಾಲಯದ ವೈಶಿಷ್ಟ್ಯಗಳು. ಗೋಪುರ. ಈ ದೇವಾಲಯವು ದ್ರಾವಿಡ ಶೈಲಿಯ ಗೋಪುರವನ್ನು ಹೊಂದಿದೆ. ಇದು 7 ಅಂತಸ್ತಿನ ಸುಂದರ ರಚನೆಯಾಗಿದೆ. ಮಹಿಷಾಸುರನ ಪ್ರತಿಮೆ. ಬೆಟ್ಟದ ಮೇಲ್ವಿಭಾಗದಲ್ಲಿ ದೊಡ್ಡ ಮಹಿಷಾಸುರನ ಪ್ರತಿಮೆ ಇದೆ. ಇದು ಈ ಸ್ಥಳದ ಪೌರಾಣಿಕ ಹಿನ್ನೆಲೆಯನ್ನು ಪ್ರತಿಬಿಂಬಿಸುತ್ತದೆ. ನಂದಿಯ ಪ್ರತಿಮೆ. ದೇವಾಲಯದ ಸಮೀಪ 15 ಅಡಿ ಎತ್ತರದ 24 ಅಡಿ ಉದ್ದದ ಒಂದು ಭಾರೀ ಕಲ್ಲಿನ ನಂದಿಯ ಪ್ರತಿಮೆ ಇದೆ. ಇದು ಇಲ್ಲಿನ ಮತ್ತೊಂದು ಆಕರ್ಷಣೆಯಾಗಿದೆ. 1000 ಮೆಟ್ಟಿಲುಗಳು. ಈ ದೇವಸ್ಥಾನಕ್ಕೆ 1000 ಹಂತಗಳ ಮೆಟ್ಟಿಲುಗಳ ಮೂಲಕ ಹತ್ತಬಹುದು. ಹತ್ತಿದಾಗ ಮೈಸೂರು ನಗರದ ಸುಂದರ ನೋಟ ಕಾಣಿಸುತ್ತದೆ. ಮೈಸೂರು ಅರಸರು ಮತ್ತು ಚಾಮುಂಡೇಶ್ವರಿ ದೇವಿ. ಮೈಸೂರು ಒಡೆಯರ್ ರಾಜವಂಶವು ಚಾಮುಂಡೇಶ್ವರಿ ದೇವಿಯನ್ನು ತಮ್ಮ ಕುಲದೇವಿಯಾಗಿ ಪೂಜಿಸುತ್ತಾ ಬಂದಿದ್ದು, ಮೈಸೂರು ದಸರಾ ಹಬ್ಬದಲ್ಲಿ ವಿಶೇಷ ಪೂಜೆ ಮತ್ತು ಉತ್ಸವಗಳನ್ನು ಆಯೋಜಿಸುತ್ತಾರೆ. ನೋಡುವ ತಾಣಗಳು. ಚಾಮುಂಡಿ ಬೆಟ್ಟದಿಂದ ಮೈಸೂರು ಅರಮನೆ ದೃಶ್ಯ. ರಾತ್ರಿ ವೇಳೆ ದೀಪಾಲಂಕಾರಿತ ಮೈಸೂರು ನಗರ. ನಂದಿಯ ಪ್ರತಿಮೆ. ನವರಾತ್ರಿ ಉತ್ಸವದಲ್ಲಿ ವಿಶೇಷ ಪೂಜೆಗಳು. ಉಪಸಂಹಾರ. ಚಾಮುಂಡೇಶ್ವರಿ ದೇವಾಲಯವು ಭಕ್ತಾದಿಗಳಿಗೆ ಮಾತ್ರವಲ್ಲ, ಇತಿಹಾಸ, ಪೌರಾಣಿಕತೆ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಮೆಚ್ಚುವವರಿಗೆ ಸಹ ಪ್ರಮುಖ ತೀರ್ಥಕ್ಷೇತ್ರವಾಗಿದೆ. ಮಹಿಷಾಸುರ ಮರ್ದಿನಿ ದೇವಿಯಾಗಿ ಪ್ರಸಿದ್ಧ ಶ್ರೀ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಪಡೆದು ಭಕ್ತರು ಇಲ್ಲಿ ತಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೀರಾ? ಚಾಮುಂಡೇಶ್ವರಿ ದೇವಾಲಯ ವಿವರವಾದ ಮಾಹಿತಿ. ಚಾಮುಂಡೇಶ್ವರಿ ದೇವಾಲಯವು ಕರ್ನಾಟಕದ ಮೈಸೂರು ಜಿಲ್ಲೆಯ ಚಾಮುಂಡಿ ಬೆಟ್ಟದ ಮೇಲಿರುವ ಪ್ರಖ್ಯಾತ ದೇವಸ್ಥಾನ. ಇದು ದಕ್ಷಿಣ ಭಾರತದ ಪ್ರಮುಖ ಶಕ್ತಿ ಪೀಠಗಳಲ್ಲಿ ಒಂದಾಗಿದ್ದು, ಮೈಸೂರು ಅರಸರ ಕುಲದೇವಿ ಆಗಿಯೂ ಗೌರವಿಸಲಾಗಿದೆ. ಚಾಮುಂಡಿ
ಶನಿವಾರ ಮತ್ತು ಮಂಗಳವಾರ ವಿಶೇಷ ದಿನಗಳು. ಈ ದಿನಗಳಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬರುತ್ತಾರೆ. ವಿಶೇಷ ಪುಷ್ಪಾಲಂಕಾರ, ಹವನ, ಅಷ್ಟೋತ್ತರ ಮತ್ತು ಸಹಸ್ರನಾಮ ಪೂಜೆಗಳು ನಡೆಯುತ್ತವೆ. 5. ಯಾತ್ರಿಕರ ಅನುಭವ ಮತ್ತು ಪ್ರವಾಸಿ ಮಾಹಿತಿ. ದೇವಾಲಯಕ್ಕೆ ಹೋಗುವ ವಿಧಾನ. ಮೈಸೂರು ರೈಲ್ವೆ ನಿಲ್ದಾಣದಿಂದ 13 ಕಿಮಿ. ಮೈಸೂರು ಕ್ಸರ್ಟ್ಸ್ ಬಸ್ ನಿಲ್ದಾಣದಿಂದ 12 ಕಿಮಿ. ಬೆಂಗಳೂರು ಹತ್ತಿರದಿಂದ 145 ಕಿಮಿ. ಹತ್ತಲು 1000 ಮೆಟ್ಟಿಲುಗಳು ಅಥವಾ ರಸ್ತೆಯಲ್ಲಿ ವಾಹನ ಪ್ರಯಾಣ. ಮುಖ್ಯ ಆಕರ್ಷಣೆಗಳು. ಮೈಸೂರು ನಗರ ದೃಶ್ಯವನ್ನು ನೋಡಲು ಚೆನ್ನಾದ ತಾಣ. ಬೆಟ್ಟದ ಮೇಲಿನಿಂದ ಮೈಸೂರು ಅರಮನೆ, ಕೃಪಾ ತಾಳುಕೆ ಮತ್ತು ಲಲಿತಾ ಮಹಲ್ ಹೋಟೆಲ್ ನೋಟ. ಫೋಟೋಗ್ರಫಿ ಪ್ರಿಯರಿಗೆ ಅತ್ಯುತ್ತಮ ಸ್ಥಳ. 6. ಉಪಸಂಹಾರ. ಚಾಮುಂಡೇಶ್ವರಿ ದೇವಾಲಯವು ಭಕ್ತರ, ಇತಿಹಾಸ ಪ್ರಿಯರ ಮತ್ತು ಪ್ರವಾಸಿಗರ ಪರಿಪೂರ್ಣ ಯಾತ್ರಾ ಸ್ಥಳವಾಗಿದೆ. ಇದು ನಾಡುವ ನಡುವಿನಲ್ಲಿ ಶಕ್ತಿಪೀಠವೆಂದು ಪ್ರಖ್ಯಾತವಾಗಿದೆ. ಮಹಿಷಾಸುರ ಮರ್ದಿನಿ ದೇವಿಯ ಪ್ರಭಾವ ಇಲ್ಲಿನ ಪ್ರತಿಯೊಂದು ಶಿಲೆಯಲ್ಲಿ ಕಾಣಿಸಬಹುದು. ದೇವಿಯ ಅನುಗ್ರಹ ಪಡುವ ಭಕ್ತರು ನವರಾತ್ರಿ, ದಸರಾ ಹಬ್ಬದಲ್ಲಿ ವಿಶೇಷ ಪೂಜೆಗಳಿಗೆ ಆಗಮಿಸುತ್ತಾರೆ. ನೀವು ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀರಾ? ಈ ಸ್ಥಳದ ಬಗ್ಗೆ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ.